ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಲೈಫ್ ವಿತ್ ಸಮಶ್ರೀ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ಶುಕ್ರವಾರದ ಲಾಗ್ ಆಗಿರುತ್ತೆ. ಫುಲ್ಲು ಗಡಿಬಿಡಿ ಇವತ್ತು. ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇರೋದ್ರಿಂದ ನಾನು ಬೇರೆ ವರ್ಕ್ನ ಮಾಡ್ಕೊತಾ ಇದ್ದೆ. ಪೂಜೆಗೆಲ್ಲದನ್ನು ರೆಡಿ ಮಾಡಿಕೊಟ್ಟೆ. ನನ್ನ ಮಗಳೇ ಇವತ್ತು ಅಮ್ಮ ನಾನು ಪೂಜೆ ಮಾಡ್ತೀನಿ ಅಂತ ಕೇಳಿದ್ರು. ತುಂಬ ಖುಷಿ ಆಯಿತು. ನನ್ನ ಮಗಳು ಇಷ್ಟು ಬೇಗ ಇಷ್ಟು ದೊಡ್ಡವಳಾಯ್ತು ಆಗ್ತಿದ್ದಾಳಲ್ಲ, ಪೂಜೆ ಮಾಡೋವರೆಗೂ ಬಂದಿದ್ದಾಳಲ್ಲ ಅಂತ ನೋಡಿಬಿಟ್ಟೆ ನನಗೆ ತುಂಬ ಸಂತೋಷ ಆಯಿತು. ಸರಿಯಪ್ಪ ಆಯಿತು, ನೀನು ಪೂಜೆ ಮುಗಿಸ್ಕೊ, ನಾನು ಬೇರೆ ವರ್ಕ್ನ ಮಾಡ್ಕೊತೀನಿ ಅಂತಂದ್ಬಿಟ್ಟು ನಾನು ತಿಂಡಿಗೆ ಪ್ರಿಪೇರ್ ಮಾಡ್ತಾಯಿದ್ದೆ. ತಿಂಡಿ ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ, ಯಾಕಂದರೆ ಹಿಂದಿನ ದಿನ ಏನೂ ಪ್ಲ್ಯಾನಿಂಗ್ ಇರಲಿಲ್ಲ. ಸುಮ್ಮನೆ ಹಾಗೆ ರ್ಯಾಂಡಮಾಗಿ ಎದ್ದು ಇವತ್ತು ಶುಕ್ರವಾರ ಅಲ್ವಾ, ಬೇರೆ ಏನಿದೆ ವರ್ಕ್ ನೋಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಏನು ಮಾಡೋದು ಅಂತ ಕೊನೆಗೆ ಪುಳಿಯೋಗರೆ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಇಷ್ಟಪಟ್ಟು ತಿಂತಾರೆ ಮನೇಲಿ ಎಲ್ಲರೂ. ಸೊ ಹಾಗಾಗಿ ಪುಳಿಯೋಗರೆ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟು ಬಾಕ್ಸಿಗೆ ಸ್ನ್ಯಾಕ್ಸ್ ರೆಡಿ ಮಾಡಬೇಕು. ಫ್ರೆಂಡ್ಸ್, ಸ್ಕೂಲಲ್ಲಿ ಡೈಲಿ ಸ್ನ್ಯಾಕ್ಸ್ನ ಅವೈಲಬಲ್ ಇದೆ ಇವರಿಗೆ. ಡೈಲಿ ಏನಾದರೂ ಒಂದು ಸ್ನ್ಯಾಕ್ಸ್ನ ಕೊಟ್ಟು ಕಳಿಸ್ಬೇಕು. ಎಸ್ಟರ್ಡೇ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ನಲ್ಲ, ಅವರು ನನಗೆ ಸ್ವಲ್ಪ ಹಳಸಿನ ಕೊಟ್ಟಿದ್ದರು. ತಡಿ ಇದನ್ನೇ ಹಾಕಿ ಯಾಕೆ ಒಂದು ಒಳ್ಳೆ ಸ್ನ್ಯಾಕ್ಸ್ನ ರೆಡಿ ಮಾಡಬಾರ್ದು ಅಂತಂದ್ಬಿಟ್ಟು ಮನೇಲಿದ್ದಿದ್ದು ಸ್ವಲ್ಪ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ತುರಿ, ಹಾಗೆ ಏಲಕ್ಕಿ ಪೌಡ್ರು ಮತ್ತು ಜಾಗ್ರಿ ಪೌಡ್ರ್ ಇರಲಿಲ್ಲ. ನಾನು ಆಲ್ಮೋಸ್ಟ್ ಜಾಗ್ರಿನೇ ಯೂಸ್ ಮಾಡೋದು ಸಕ್ಕರೆಗಿಂತ. ಬಟ್ ಅದು ಖಾಲಿಯಾಗಿತ್ತಲ್ಲ ಅಂತ ಅಂದ್ಬಿಟ್ಟು ಸಕ್ಕರೆನೇ ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಬಂತು ಫ್ರೆಂಡ್ಸ್. ಇದನ್ನು ನಾನು ಯೂಟ್ಯೂಬಲ್ಲಿ ನೋಡಿಕೊಂಡೇ ಮಾಡಿದ್ದು. ಇದು ನನಗೆ ಯಾವಾಗಲೂ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಮಾಡಿದ್ದು. ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಒಳ್ಳೆ ಸ್ವೀಟ್ನ ರೆಡಿ ಮಾಡಿದೆ. ಸಖತ್ತಾಗಿ ಬಂದಿತ್ತು. ಇದ್ರ ಜೊತೆಗೆ ಪುಳಿಯೋಗರೆನ ಮಾಡಿದೆ ಫ್ರೆಂಡ್ಸ್. ಹೊರಗಡೆ ಹೋಗೋದ್ರಿಂದ ಇವತ್ತು ತುಂಬಾ ಹೆಕ್ಟಿಕ್ ಡೇ ಅಂತಲೇ ಹೇಳ್ಬೋದು. ಸಿಂಪಲಾಗಿ ಒಂದು ಪುಳಿಯೋಗರೆನ ಮಾಡಿ ಮಕ್ಕಳು ಬಾಕ್ಸಿಗೂ ಸಹ ಅದನ್ನೇ ಕೊಟ್ಟಿದ್ದೀನಿ. ಏನೋ ಒಂಥರ ಖುಷಿ. ಮಗಳು ಪೂಜೆ ಎಲ್ಲ ಮಾಡ್ತಾಳೆ, ಮನೆ ಜವಾಬ್ದಾರಿಗಳು ಅವರೂ ನಮ್ಮನ್ನು ನೋಡೇ ಕಲಿತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಹೇಗಿರ್ತೀವಿ ನಮ್ಮ ಮಕ್ಳ ಮುಂದೆ, ಅವರು ಅದನ್ನು ನೋಡಿ ರೂಢಿಸ್ಕೊಂಡು ಅದನ್ನು ಪಾಲಿಸ್ತಾ ಬರ್ತಾರೆ. ಸೊ ನಾನು ಹೇಳೋದು ಒಂದೇ, ಮಕ್ಕಳು ಮುಂದೆ ಪಾಸಿಟಿವ್ ಆಗಿರಿ. ಬೇರೆ ವಿಷಯಗಳ ಮಾತಾಡೋದಾಗಲಿ ಅಥವಾ ಬೇರೆಯವ್ರ ಮನೆ ವಿಷಯಗಳು ಮಾತಾಡೋದಾಗಲಿ, ಸೊ ಕೆಲವೊಂದು ಕಡೆ ನಾನು ಅಬ್ಸರ್ವ್ ಮಾಡಿದ್ದೀನಿ. ಮಕ್ಳು ಏನು ಮಾಡ್ತಿದ್ದಾರೆ ಅಂತಲೇ ನೋಡೋಕೆ ಹೋಗೋಲ್ಲ. ಸುಮ್ಮನೆ ಅವ್ರ ಪಾಡಿಗೆ ಅವರು ಏನೋ ಒಂದು ಮೋಜು ಮಸ್ತಿಲಿ ಅವ್ರಿವ್ರಿಗೆ ಏನೇನೋ ಹೇಳೋದು, ಅಕ್ಕಪಕ್ಕದವ್ರಿಗೆ ಬಗ್ಗೆ ಮಾತಾಡೋದು, ಅದನ್ನು ಮಕ್ಕಳು ನೋಡಿಕೊಂಡು ಅದನ್ನೇ ಅವರು ಇದೇ ಥರ ಅಂತ ಅಂದ್ಬಿಟ್ಟು ಅದನ್ನು ಕಲಿಯೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾರೆ. ಅದು ಹಾಗಾಗಿ ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಇದು ನನ್ನ ಒಂದು ಸಜೆಷನ್ ಈಗಿನ ತಾಯಂದಿರಿಗೆ. ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸಿ, ಒಳ್ಳೆಯದನ್ನೇ ಹೇಳ್ಕೊಡಿ, ಒಳ್ಳೆಯದನ್ನೇ ತೋರಿಸಿ. ಆಗ ಅವರೂ ಮುಂದೆ ಒಳ್ಳೆಯದಾಗುತ್ತೆ, ಅವ್ರಿಗೂ ಮುಂದೆ ಚೆನ್ನಾಗಿ ಬರ್ತಾರೆ ಅನ್ನೋದೊಂದು ನನ್ನ ಥಾಟ್ ಅಷ್ಟೇ. ನಾನು ಎಲ್ರಿಗೂ ಅಂತ ಹೇಳ್ತಾ ಇಲ್ಲ. ನೆಕ್ಸ್ಟು ಪುಳಿಯೋಗರೆ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್. ನಮ್ಮನೆ ನಾವು ಯೂಸ್ ಮಾಡೋದು ರೆಡ್ ರೈಸು, ಅನ್ಪಾಲಿಶ್ಡ್ ರೈಸ್ನೇ ತರೋದು, ಯಾಕಂದರೆ ಹೆಲ್ತಿಗದು ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು. ನಾನು ರೆಡಿಯಾಗಿದ್ದಾಯಿತು. ಮಕ್ಕಳನ್ನು ರೆಡಿ ಮಾಡಿ ಅವ್ರಿಗೆ ತಿಂಡಿ ಎಲ್ಲನೂ ಪ್ಯಾಕ್ ಮಾಡಿ ಅವರನ್ನು ಸ್ಕೂಲಿಗೆ ಅಂತ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾರೆ. ನಮ್ಮ ಮನೆಯವರೇ ಹೋಗಿ ಬಿಟ್ಟು ಬರ್ತಾರೆ. ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವೀಡಿಯೋ. ತುಂಬ ಏನು ಕ್ಯಾಪ್ಚರ್ ಮಾಡೋದಕ್ಕೆ ಆಗಿಲ್ಲ, ಯಾಕಂದರೆ ನನಗಿವತ್ತು ಹೊರಗಡೆ ಕೆಲಸ ಇರೋದ್ರಿಂದ ನಾನು ಹೊರಡಬೇಕಾಗಿತ್ತು. ಸೊ ಹಾಗಾಗಿ ಇವತ್ತು ಇಷ್ಟೇ ಚಿಕ್ಕದಾಗಿ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ಇವತ್ತಿನ ಫುಲ್ ಡೇ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸಿಗ್ತೀನಿ ಫ್ರೆಂಡ್ಸ್ ಇನ್ನೊಂದು ಹೊಸ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ನನ್ನ ವೀಡಿಯೋನ ನೋಡ್ತಾ ಇರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ. ಬಾಯ್ ಬಾಯ್.